ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಕಾಲದಲ್ಲೇ ಸುಮಾರು 300 ವರ್ಷಗಳ ಹಿಂದೆ ಅಂತರ್ಜಾತಿ ಮದುವೆ ಅವಕಾಶ ಇತ್ತು ಅಂತಕ್ಕಂಥದ್ದನ್ನು, ಅಂತರ್ಜಾತಿ ವಿವಾಹಕ್ಕೆ ಮನ್ನಣೆಯನ್ನು ಕೊಡ್ತಿದ್ರು ಅಹಲ್ಯಬಾಯಿ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಲ್ವಾ? ಬಸವಣ್ಣ ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ, ಬುದ್ಧ ಹೇಳಿದ್ದಾನೆ, ಗಾಂಧೀಜಿ ಹೇಳಿದ್ದಾರೆ, ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಅದಾದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮ ಸಮಾಜ ನಿರ್ಮಾಣ ಆಗದೇನೆ ಜಾತಿ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ವರ್ಗ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಅಂಬೇಡ್ಕರ್ ಅವರು ಭಾಳ ಹಿಂದೆಯೇ ಎಚ್ಚರಿಸಿದರು, ಅಸಮಾನತೆಯನ್ನು ತೊಲಗಿಸಬೇಕು ಅಂತ. ಈ ಅಸಮಾನತೆ ಹೋಗದೇನೆ, ಸಮಾನತೆ ಬರದೇನೆ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಾಗಬೇಕಾದ್ರೆ ಹೆಣ್ಮಕ್ಳು ಶಿಕ್ಷಿತರಾಗಬೇಕು, ಆಮೇಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು, ಸಬಲರಾಗಬೇಕು. ಈ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿವರೆ ಸಾರ್ಥಕ ಆಗಲ್ಲ. ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಸಂವಿಧಾನ ಬಂದದ್ದು 1950 ಜನವರಿ 26ನೇ ತಾರೀಕು. ಆದರೆ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗೋವರಿಗೆ ಭಾಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾವ್ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ ಭಾಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೆ ಹೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತೀರ ನೀವು? ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ. ಸೋಮಾರಿಗಳಾಗ್ಬಿಡ್ತಾರೆ. ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ. ನಾನು ಒಂದು ಸಾರಿ, ಈಗಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ BJP ಶಾಸಕ ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಎಲ್ಲರಿಗೂ 5 kg ಅಕ್ಕಿನ ಪುಕ್ಕಟೆಯಾಗಿ ಕೊಟ್ಟು, ಈಗ 10 kg ಕೊಡ್ತಾಯಿದ್ದೀವಿ, ಪುಕ್ಕಟೆಯಾಗಿ ಕೊಟ್ಟು ಜನರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ, ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನೇನು ಹೇಳಿದೆ ಗೊತ್ತಾ?
ಆಯಿತು, ನಾವು ಅಕ್ಕಿ ಕೊಟ್ಟು ಬಡವರಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ, ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ. ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ. ಅವ್ರು ಸೋಮಾರಿಗಳಾದ್ರೆ ಆಗಲಿಯಪ್ಪ, ನೀವು ಒಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಾಗಿದ್ದೀರಲ್ಲ. ನೀವು ಒಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಲ್ಲೂ ಏನು ಕೆಲಸ ಮಾಡದೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದೀರಲ್ಲ. ನೀವು ಒಂದಷ್ಟು ದಿನ ಕೆಲಸ ಮಾಡಿರಿ ಅಂತ ಹೇಳಿದೆ ನಾನು. ಅದು ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತು. ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ, ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಊರಿನಲ್ಲಿ ಒಂದು 20% ಮಾತ್ರ ನೀರಾವರಿ ಜಮೀನಿದ್ದದ್ದು. 20%ಗೆ ಅವ್ರು ಮಾತ್ರ ಭತ್ತ ಬೆಳೆಯೋರು. ಅವರು ಕೂಡ ದಿನ ಅನ್ನ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಈ ಭತ್ತ ಬೆಳೆದಿದ್ದವರಿದ್ದಾರಲ್ಲ, ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ಣೋರು. ಇಲ್ಲದೆ ಹೋದರೆ ಹಿಟ್ಟು. ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ, ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಅಂತಂದರೆ ನೆಂಟರುಗಳು ಬಂದರೆ, ಇಲ್ಲ ಹಬ್ಬ ಬಂದರೆ, ಈ ಥರದ ದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದೋ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು, ನೀರಾವರಿ ಜಮೀನಿತ್ತು. ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಬೇದಿ ಆದರೆ, ಜ್ವರ ಬಂದರೆ, ನೆಗಡಿ ಆದರೆ, ಇಂಥ ಕಾಯಿಲೆಗಳು ಬಂದರೆ ಮುದ್ದೆ ತಿನ್ಸೋಕ್ಕಾಗಲ್ಲ ಅಂಥೇಳಿ ಅನ್ನ ಕೇಳಕ್ಕೆ ಬರೋರು. ಒಂದು ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ. ಒಂದು ತುತ್ತು ಅನ್ನ ಕೊಡ್ಬೇಕಾದ್ರೆ ನಮ್ಮವ್ವ ಗೊಣಿಕೊಂಡು ಕೊಡೋಳು ಅನ್ನನ. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಈ ಥರ ಯಾರು ಕೂಡ ಇನ್ನೊಬ್ಬರ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರ್ದು. ಎಲ್ಲರ ಮನೆಯಲ್ಲೂ ಅನ್ನ ಮಾಡಬೇಕು ಅಂಥೇಳಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟದ್ದು. ಸುಮ್ಮನೆ ಕೊಡಲಿಲ್ಲ, ಅನುಭವದ ಮೇಲೆ ಕೊಟ್ಟದ್ದು. ಅದರಿಂದ ನಾವು ತಿಳ್ಕೋಬೇಕಾಗ್ತದೆ. ಈಗ ನಾನು BSc ಓದುವಾಗ ರೂಮ್ ಮಾಡ್ಕೊಂಡು, ನಾನು ಇನ್ನೊಂದು ಹುಡುಗ ರೂಮ್ ಮಾಡ್ಕೊಂಡು, ನಮ್ಮ ಪಕ್ಕದೂರವನು, ನಾವಿಬ್ಬರು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದೋ. ಹೋಟ್ಲಲ್ಲಿ ಸಾಂಬಾರು ತಗೊಬರೋದು, ಅನ್ನ ಮಾಡ್ಕೊಂಡು ಊಟ ಮಾಡೋದು. ನೋಡಿ ಎಂಥ ಪರಿಸ್ಥಿತಿ ಇತ್ತು ಆಗ. ನಮ್ಮಪ್ಪ ತಿಂಗಳಿಗೆ 100 ರೂಪಾಯಿ ಕೊಡೋನು, ಅದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ ಅಂತ ಅಂದ್ಬಿಡೋನು. ಓದೋರು ಓದಿದ್ರೆ ಬಂದ್ಬಿಡು ಮನೆಗೆ ಅಂತ ಹೇಳೋನು. ನಾವು ಹೆಂಗೋ ಕಷ್ಟಪಟ್ಟು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರು ತಗೊಬಂದು, ಅದ್ರ ಸ್ವಲ್ಪ ಚೀಪಾಗಿತ್ತು ಅಂತ ಇಟ್ಕೋಣ. 10 ಪೈಸೆ ಕೊಟ್ಟರೆ ಸಾಂಬಾರು ಕೊಡೋರು. ಈಗ ಸ್ವಲ್ಪ ದುಬಾರಿ ಆಗಿದೆ. ಅನ್ನ ಮಾಡ್ಕೊಂಡು ಊಟ ಮಾಡಿ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಎಂಥ ಕಾರ್ಯಕ್ರಮ ರಾಮಯ್ಯ? ಹಾಂ, ವಿದ್ಯಾಸಿರಿ ಅಲ್ರಿ, ಅದು ವಿದ್ಯಾಸಿರಿ. ಅದೇ ರೂಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಲ್ಲ. ಹಾಂ, 1500 ರೂಪಾಯಿ ಒಂದು ತಿಂಗಳಿಗೆ. ವಿದ್ಯಾಸಿರಿ.
ಆ ಕಾರ್ಯಕ್ರಮ ಮಾಡಿದೆ. ಯಾಕಂತಂದರೆ ಒಂದು ತಿಂಗಳಿಗೆ 1500 ರೂಪಾಯಿ, ವರ್ಷಕ್ಕೆ 10 ತಿಂಗಳಿಗೆ 15,000 ರೂಪಾಯಿ ಕೊಡಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗೊಬಂದು. ಅದರಿಂದ ಸೋಮಾರಿಗಳಾಗ್ಬಿಡ್ತಾರ? ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ, ಎಜುಕೇಷನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ಈಗ ನಾವು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗಲಿ ಅಂತೇಳಿ 1,23,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ವಿ. ಅದರಿಂದ ಸೋಮಾರಿಗಳಾಗ್ತಾರ? ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅವ್ರಿಗೆ. ಆಗ ಮಾತ್ರ. ಈಗ ಪಾಪ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಇನ್ನೆಲ್ಲಿಗೋ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೋ ಹೋಗ್ತಾರೆ. ಹಾಗಾದರೆ ಅವ್ರು ಹೋಗಲೇಬಾರ್ದು ಎಲ್ಲೂ? ಅವ್ರು ಗಂಡದಿರೋ ದುಡ್ಡು ಕೊಡೋದನ್ನೇ ಕಾಯ್ಕ ಕೂತ್ಕೋಬೇಕಾ? ಅದಕ್ಕೋಸ್ಕರ ಮಾಡೋದು ಇದನ್ನು. ಗೃಹಲಕ್ಷ್ಮಿ ಅಂತ ಕಾರ್ಯಕ್ರಮ ಇದೆಯಲ್ಲ, ಅದು ಮಾಡಿದ್ದು. ಗೃಹ ಜ್ಯೋತಿ ಕಾರ್ಯಕ್ರಮ, ಗೃಹ ಜ್ಯೋತಿ 1,64,00,000 1,64,00,000 ಮನೆಗಳಿಗೆ ಅಪ್ ಟು 2,000 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್, ಅಪ್ ಟು 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟು ಅಲ್ವಾ? ಅದರಿಂದ ಸೋಮಾರಿಗಳಾಗ್ತಾರ? ಹೇಳಿ ನೀವೇ. ಸೋಮಾರಿಗಳಾಗ್ಬಿಡ್ತಾರೆ ಅಂತ ಅನ್ನೋದು. ಏನಾಗಾರೆ ಬಡವರು ಬದುಕಬಾರ್ದ? ಬಡವರಾಗೇ ಇರಬೇಕಾ? ಅವ್ರಿಗೂ ಶಕ್ತಿ ಬರಬೇಕಾ ಬೇಡ? ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಇವನ್ನೆಲ್ಲ ಭಾಷಣ ಮಾಡೋಕ್ಕೆ ಹೋಗಿ ಹೆಚ್ಚಾಗಿ ಭಾಷಣ ಮಾಡೋಕ್ಕೆ ಹೋದರೆ ರಾಜಕೀಯ ಭಾಷಣ ಆಗ್ಬಿಡ್ತದೆ. ರಾಜಕೀಯ ಭಾಷಣ ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು. ಅದಕ್ಕೆ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯವರೆ ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ನಾವೊಂದು ಜಾತಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ನಮ್ಮ ಸಮಾಜದಲ್ಲಿ, ಚಲನರಹಿತವಾಗಿದೆ ಅಂತ ಹೇಳಲಿಕ್ಕೆ ಒಂದು ನನ್ನ ಅನುಭವ ಹೇಳ್ತಾ ಇರ್ತೀನಿ. ನಾನು ಲಾ ಓದುವಾಗ, BSc ಓದುವಾಗ ನೀರು ಸೇದ್ತಿದ್ದೆ ಹೋಗಿ ಬಾವಿನಲ್ಲಿ. ನಮ್ಮ ಹಳ್ಳಿನಲ್ಲಿ ಆಗ ಬಾವಿಗಳಿದೆ, ಈಗ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ, ಬಾವಿಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ. ಮೊದಲು ಬಾವಿಗಳೇ ಇರ್ತಿದ್ದದು ಕುಡಿಯೋ ನೀರಿಗೆ, ಸ್ನಾನ ಮಾಡಲಿಕ್ಕೆ, ಎಮ್ಮೆ ತೊಳಿಲಿಕ್ಕೆ, ದನ ತೊಳಿಲಿಕ್ಕೆ. ಆಗ ಬಾವಿಗಳೇ ಇರ್ತಿದ್ದದು. ಬಾವಿನಲ್ಲಿ ನೀರು ಸೇದಬೇಕಾಗಿತ್ತು. ಅದು ಪ್ರತಿ ಹಳ್ಳಿನಲ್ಲಿ ಒಂದು 4-5 ಬಾವಿಗಳಿರೋವು. ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು. ಅಂದರೆ ನಾವು ತೋಡಿಸಿರಲಿಲ್ಲ, ಅವನು ಯಾರೋ ನಮ್ಮ ಮನೆ ಹಿಂದ್ಗಡೆ ಬಾವಿ ಇತ್ತು. ಅವನು ಪಕ್ಕದ ಮನೆಯವನು ತೋಡಿಸಿದ್ದ. ನಾನು ಅಲ್ಲಿ ನೀರು ಸೇದಕ್ಕೆ ಹೋಗ್ತಿದ್ದೆ. ಪಕ್ಕ ಇದೆಯಲ್ಲ ನಮ್ಮ ಮನೆ ಪಕ್ಕ ಅಂತ ನೀರು ಸೇದಕ್ಕೆ ಹೋಗ್ತಿದ್ದೆ. ಹೆಂಗೆ ಆ ನೀರು ಒಳಗಡೆ ಈ ಉಲ್ಸೆತ್ತೆ ಎಲ್ಲ ಸೇರ್ಕೊಂಡಿರೋವು, ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ನಾವು ನೀರು ಸೇದಬೇಕಾದ್ರೆ ಆ ಕಸ ಎಲ್ಲ ತುಂಬ್ಕತ್ತದೆ ಅಂತೇಳಿ ಮೇಲೆ ಕೆಳಗೆ ಬಿಂದಿಗೆನ ಮೇಲೆ ಕೆಳಗೆ ಆಡಿಸಿ, ನೀನು ಸೇದಿದ್ದೀನಮ್ಮ, ನೀರು ಸೇದಿದೆಯಾ ನೀನು, ಡಾಕ್ಟ್ರ್ ನೀ ಎಲ್ಲಿ ಸೇದಿದೆಯಾ ನೀರು?
ಹೌದಾ? ನೀರು ಸೇದಿದೆಯಾ? ಭಾಳ ಸಂತೋಷ. ನೀರು ಸೇದೀವಿ ನಾವು. ಆ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ಪಕ್ಕಕ್ಕೆ ಸರ್ಕಂಡ ಮೇಲೆ ನೀರು ತಗೊಳ್ಳಿವು ಬಿಂದಿಗೆಗೆ. ಸ್ವಲ್ಪ ಹೊತ್ತು ನಾವು ಮನೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಸೇರ್ಕೊಂಬಿಟ್ಟಿರೋದು. ಈ ಜಾತಿ ವ್ಯವಸ್ಥೆನೇ ಹಂಗೆ. ಈಗ ಹೋಳ್ಕರ್ ಅಂತೆಯವರು, ಕನಕದಾಸ್ ಅಂತೆಯವರು, ಬಸವಣ್ಣ ಅಂತೆಯವರು, ಅಂಬೇಡ್ಕರ್ ಅಂತೆಯವರು, ಬುದ್ಧ ಅಂತೆಯವರು, ಅವ್ರು ಬಂದಾಗ ಸ್ವಲ್ಪ ಸತ್ಯ ಎಲ್ಲ ದೂರ ಹೋಯ್ತದೆ, ಮತ್ತೆ ಪುನಃ ಸೇರ್ಕೊಂಡ್ಬಿಡ್ತಾರೆ ಅವ್ರು ಹೋದ್ಮೇಲೆ. ಇದು ನನ್ನ ಅನುಭವದ ಮಾತು. ಇದನ್ನು ನಾವು ಹೇಳ್ತಾ ಇದ್ದೀನಿ. ಯಾಕೆ ನಮ್ಮ ಜಾತಿ ಹೋಗಿಲ್ಲ ಅಂತಂದರೆ, ನಮ್ಮ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಂದರೆ ಇದೇ ಕಾರಣ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಜನರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಮಗೆ ಸ್ವಾಭಿಮಾನ ಬರಬೇಕು. ವಿದ್ಯೆ ಕಲಿದೇ ಹೋದರೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ವಿದ್ಯೆ ಕಲೀಲೇಬೇಕು. ಅದಕ್ಕೆ ನೀವು ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನಾವು ಮೈಸೂರಿನಲ್ಲಿ ಒಂದು ಮಹಿಳಾ ಹಾಸ್ಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ವರ್ಷ ಆಯ್ತಲ್ಲ ರಮ್ಯ? 8 ವರ್ಷ ಆಯಿತು. 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಇಲ್ಲಿ ಬೀರಪ್ಪ ಕೂತಿದ್ದಾರೆ, ಇವರು ಆಗಲೇ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದರು. 13 ವರ್ಷ ಆಯಿತು. ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಹೆಣ್ಮಕ್ಳು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಕೂಡ ಲಿಂಗ ತಾರತಮ್ಯ ಹೋಗಬೇಕು. ಸಮಾಜದಲ್ಲಿ ಲಿಂಗ ತಾರತಮ್ಯ ಹೋಗಿ ಸಮಾನತೆ ಬರಬೇಕು. ಪುರುಷರು ಮಹಿಳೆಯರು ಅಂತಕ್ಕಂಥ ಆ ಲಿಂಗ ತಾರತಮ್ಯ ಇದೆಯಲ್ಲ, ಅದು ಹೋಗಬೇಕು. ಅದಕ್ಕೆ ನಾವು ಅಲ್ಲಿ ಲಿಂಗ ತಾರತಮ್ಯ ಹೋಗಲಾಡಿಸ್ಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಇದನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲ ಅಹಲ್ಯ ಅವರ ಹೆಸರಿನಲ್ಲಿ, ಅಹಲ್ಯ ಹೋಳ್ಕರ್ ಅವರ ಹೆಸರಿನಲ್ಲಿ ಮಹಿಳಾ ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ನಾನು ಜಾತಿ ಮಾಡೋದು ತಪ್ಪು ಅಂತ ಹೇಳಲ್ಲ. ಜಾತಿ ವಾಸ್ತವ. ಜಾತಿ ಹೋಗಿಲ್ಲ ಇನ್ನು. ಅದರಿಂದ ಜಾತಿ ಹೆಸರಿನಲ್ಲೇ ಸಂಘಟನೆಯಾಗಿ ಬಟ್ ದೂರದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಂತಿಮವಾಗಿ ಅದು ಇನ್ನೂ 50 ವರ್ಷಕ್ಕಾಗುತ್ತೋ 100 ವರ್ಷಕ್ಕಾಗುತ್ತೋ ಗೊತ್ತಿಲ್ಲ ನಮಗೆ. ಸಮಾಜ ಅದಾಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ, ಸಮಾನ ಹಕ್ಕುಗಳು ಸಿಗ್ತಕ್ಕಂಥ ಸಂವಿಧಾನದಲ್ಲಿ ಇದೆ, ಆದರೆ ಜಾರಿಯಾಗಿಲ್ಲ ಇನ್ನು. ಅದಕ್ಕೋಸ್ಕರ ನಾವು ಸಂವಿಧಾನನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ತಕ್ಕಂಥ, ಪ್ರಿಯಾಂಬಲ್ನ ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಕಾರಣ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಆ ಕೆಲಸ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಮುಂದೇನೂ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ನಿಮ್ಮ ಮಹಿಳಾ ಸಂಘಟನೆ 25 ವರ್ಷಗಳು ತುಂಬಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ರಿಗೂ ಸನ್ಮಾನ ಮಾಡಿದ್ದೀರಿ. ಭಾಳ ಜನಕ್ಕೆ ಇಲ್ಲಿ ದುಡಿದವ್ರಿಗೆ ಅವರಿಗೆಲ್ಲ ಸನ್ಮಾನ ಮಾಡಿದ್ದೀರಿ. ನಿಮ್ಮ ಉದ್ದೇಶಗಳನ್ನು ಇಟ್ಕೊಂಡಿದ್ದೀರಿ, ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿದ್ದೀರಿ. ಆ ಧ್ಯೇಯೋದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಈ ಯಾರ್ಯಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಈ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ, ಖಜಾಂಚಿಯಾಗಿ, ಜನರಲ್ ಸೆಕ್ರೆಟರಿ, ಯಾರೋ ಹೇಳ್ತಾ ಇದ್ರು ನಮ್ಮ ಏನಮ್ಮ ನಿನ್ನ ಹೆಸರು?
15 ವರ್ಷದಿಂದ ನಾನೇ ಖಜಾಂಚಿಯಾಗಿದ್ದೀನಿ ಅಂತ. ಅಂದರೆ ನೀನು ದುಡ್ಡು ಕಾಸೆಲ್ಲ ಚೆನ್ನಾಗಿ ನೋಡ್ಕೊತೀಯ ಅಂತ ಆಯಿತು. ಸೊ ಇದಿನ್ನೂ ಬೆಳೀಲಿ, ಇನ್ನು ಪ್ರವರ್ಧಮಾನಕ್ಕೆ ಬರಲಿ ಅಂಥೇಳಿ ಆಶಿಸಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಯಾರ್ಯಾರು ಹೆಣ್ಣುಮಕ್ಕಳಿಗೆ ಸನ್ಮಾನ ಆಗಿದೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಜಮೀನು ಕೇಳಿದ್ದೀರಿ, ಒಂದು ಜಮೀನು ಕೇಳಿದ್ದೀರಿ, ಇಲ್ಲಿ ಬೆಂಗಳೂರಿನಲ್ಲಿ ಜಮೀನು ಬೇಕು ಅಂತ ಕೇಳಿದ್ದೀನಿ. ನಾನು ಎಲ್ಲ ಮಠಾಧಿಪತಿಗಳಿಗೆ, ಹಿಂದುಳಿದ ಮಠಾಧಿಪತಿಗಳಿಗೆ, ಬೇರೆ ಮಠಗಳಿಗೆ ಜಮೀನು ಕೊಟ್ಟಿದ್ದೆ. ಅದು ಕೋರ್ಟ್ನಲ್ಲಿ ಹೋಗಿ ಇದೆಲ್ಲ ಆಗೋಯಿತು. ನಿಮ್ಮದು ಕೂಡ ಕೋರ್ಟ್ನಲ್ಲಿ ಆಯಿತು. ನಾನು ಅದೇ ರಾಮಯ್ಯನಿಗೆ ಹೇಳ್ತೀನಿ, ಈ ಮಹಿಳಾ ಸಂಘಕ್ಕೆ ಒಂದು ಜಮೀನನ್ನು ಕೊಡಲೇಬೇಕು. ನಿಮಗೆ ಒಂದು ಜಮೀನನ್ನು ಕೊಡೋಣ. ಅಂತ ಹೇಳಿ ನಿಮ್ಮ ಈ 25 ವರ್ಷದ ಕೊಡುಗೆ ಅಂತ ಹೇಳಿ ತಿಳ್ಕೊಳ್ಳಿ. ಇದು 25 ವರ್ಷದ ಕೊಡುಗೆ ಅಂತೇಳಿ ತಿಳಿಸ್ತಾ ಅದಕ್ಕೆ ಬೇಕಾದಂಥ ಸಹಾಯನೂ ಮಾಡೋಣ. ನೀವು ಕಟ್ಟಡ ನಿರ್ಮಾಣ ಮಾಡಬೇಕಲ್ಲ, ಅದಕ್ಕೆ ಬೇಕಾದಂಥ ಸಹಾಯನೂ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ಅಹಲ್ಯಾಬಾಯಿಯವರ 300ನೇ ಜಯಂತಿ, ಆ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ಈ ಸಂಘಟನೆ ಅಹಲ್ಯಾಬಾಯಿಯವರ ಹೆಸರಿನಲ್ಲಿದೆ. ಈ ಸಂಘ ಉತ್ತರೋತ್ತರ ಚೆನ್ನಾಗಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಡುಗೆ ಊಟ ಎಲ್ಲ ಮಾಡಿಸಿದ್ದೀರಿ ಇವ್ರಿಗೆಲ್ಲ? ಮಾಡಿಸಿದಾರ? ವೆರಿ ಗುಡ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.